ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನೆನ್ನೆ ಹೇಳಿದ್ದೆ ನಾನು ನೆಕ್ಸ್ಟ್ ಬೇಬಿ ಕುಶ್ನ ಬೀಡ್ಸಲ್ಲಿ ಹಾಕೋದು ಹೇಗೆ ತೋರಿಸ್ಕೊಡ್ತೀನಿ ಅಂತ. ಸರಿ, ಬನ್ನಿ ಹಾಗಾದರೆ ನೋಡೋಣ ಹೇಗೆ ಅಂತ. ನೋಡಿ, ಇದಕ್ಕೆ 67 ದಾರನ ನಾನು ರೆಡಿ ಮಾಡ್ಕೊಂಡಿದ್ದೆ, ಪೋಣಿಸ್ತಾ ಇದ್ದೀನಿ ಈಗ. 67 ಏನಕ್ಕೆ ಅಂದರೆ ಇವಾಗ ನಾವು ತೊಗೊಳ್ತಾ ಇರೋ ಈ ಬೀಡ್ಸ್ಗೆ 60-65ಕ್ಕಿಂತ ಜಾಸ್ತಿ ಥ್ರೆಡ್ಸ್ ಅದು ಹೋಗಲ್ಲ. ಸೊ ಅದಕ್ಕೆ ನಾನು ಕರೆಕ್ಟಾಗಿ, ನೀವೂ ಅಷ್ಟೇ 60 ಅಥವಾ 65ಕ್ಕಿಂತ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಆಮೇಲೆ ಕಷ್ಟ ಆಗಿಬಿಡುತ್ತೆ ಅದನ್ನು ಎಳ್ಕೋಬೇಕಾದ್ರೆ. ಅಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಡಿಸೈನು. ಬನ್ನಿ ಶುರು ಮಾಡೋಣ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಸೂಜಿನ ನಾನು ಝರಿ ಥ್ರೆಡ್ಗೆ ಪೋಣಿಸ್ಕೊಂಡು ಆ ಥರ ಬಟ್ಟೆಗೆ ಚುಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮಿಸ್ ಆಗ್ತಾ ಇರುತ್ತೆ ಆವಾಗ ನಾವು ಆ ಥರ ಅದು ಪೋಣಿಸ್ಕೊಂಡು ಎಲ್ಲಾದರೂ ಒಂದು ಕಡೆ ಫಿಕ್ಸ್ ಮಾಡಿಬಿಟ್ರೆ ನಾವು ಪದೇ ಪದೇ ಹುಡುಕೋ ಅವಸರ ಇರಲ್ಲ. ಏನಕ್ಕೆ ಸ್ಟಾರ್ಟಿಂಗಲ್ಲಿ ನನಗೂ ಇದೇ ಥರ ಮಿಸ್ ಆಗ್ತಾಯಿತ್ತು ತುಂಬ. ಆಮೇಲೆ ನಾನು ಈ ಥರ ಮಾಡಿಕೊಂಡು ಈ ಥರ ಇಟ್ಬಿಡ್ತೀನಿ. ಸ್ಯಾರಿ ಕಟ್ಟಬೇಕಾದ್ರೆ ನಾನು ಒಂದು 3-4 ಪೋಣಿಸ್ಕೊಂಡ್ಬಿಟ್ಟು ಇದೇ ಥರ ಒಂದು ಕಡೆ ಫಿಕ್ಸ್ ಮಾಡಿಬಿಡ್ತೀನಿ. ಇದೇನೇ ನೋಡಿ ಫ್ರೆಂಡ್ಸ್, ನನಗೆ ಯೂಸ್ ಮಾಡ್ತಾ ಇರೋ ಬೀಡ್ಸ್ ಬಂದುಬಿಟ್ಟು ಈ ಥರ ರಿಂಗ್ ಥರ ಇರುತ್ತೆ, ಚಿಕ್ಕದಾಗಿ ಫ್ಲವರ್ ಡಿಸೈನ್ ಇರುತ್ತೆ ನೋಡಿ. ಈ ಥರ ಚಿಕ್ಕದಾಗಿರುತ್ತೆ. ಇದರಲ್ಲಿ 70 ಏನಾದರೂ ತೊಗೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದನ್ನು ನಾವು ಎಳ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಎಲ್ಲರೂ ಮ್ಯಾಕ್ಸಿಮಮ್ 65ಗೆ ಟ್ರೈ ಮಾಡಿ. 65 ತುಂಬಾ ಕಷ್ಟನೇ ಕೆಲವೊಂದು ಸತಿ. ಅದರಲ್ಲೂ ಹೋಲ್ಸ್ ಕೆಲವೊಂದಕ್ಕೆ ಸ್ವಲ್ಪ ಅಗಲವಾಗಿ ಬಂದಿರುತ್ತೆ, ಇನ್ನೊಂದು ಕೆಲವೊಂದಕ್ಕೆ ಚಿಕ್ಕದಾಗಿ ಬಂದಿರುತ್ತೆ. ಅದಕ್ಕೆ ಅದು ಹೇಗೆ ಇದ್ಬಿಟ್ರು ನಾವು 60 ತೊಗೊಂಡ್ಬಿಟ್ರೆ ಯಾವುದೇ ಥರ ಇದ್ರೂ ಅದು ಓಕೆ ಬಂದುಬಿಡುತ್ತೆ ದಾರ, ಏನು ಕಷ್ಟ ಆಗೋಲ್ಲ. ಅದಕ್ಕೆ ಈ ಥರ ನಾನು 60ನೇ ತೊಗೊಂಡಿರೋದು ನೋಡಿ. ಈ ಥರ ಝರಿ ಥ್ರೆಡ್ನ ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ನಿಮಗೆ ನಾನು ಸುಮ್ಮನೆ ಡೆಮೋ ತೋರಿಸ್ತಾ ಇರೋದು ಫ್ರೆಂಡ್ಸ್. ಸೀರೆಗೆಲ್ಲ ನಾನು ಮೊದಲೇ ಹಾಕಿ ಇಟ್ಟಿದ್ದೀನಿ. ಬಟ್ ಸೀರೆ ಇವಾಗ ನನಗೆ ಹಾಕಿ ತೋರ್ಸೋಕ್ಕೆ ಯಾವುದು ಇಲ್ಲದೇ ಇರೋದ್ರಿಂದ, ಅಂದರೆ ಎಲ್ಲರೂ ನಾನು ಎಲ್ಲ ಸೀರೆಗಳಿಗೂ ಕುಚ್ಚು ಹಾಕಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾವುದೂ ಖಾಲಿ ಇರೋದಿಲ್ಲವೇ ಇಲ್ಲ. ಈ ಟ್ರೈ ಮಾಡೋಕ್ಕಾಗಲಿ ಅಥವಾ ನಾನು ಕಲಿಬೇಕಾದ್ರಾಗಲಿ ಆ ಥರ ಎಲ್ಲದನ್ನೂ ಹಾಕಿಟ್ಬಿಟ್ಟಿದ್ದೀನಿ. ಅದಕ್ಕಾಗಿ ನಾನು ಈ ಥರ ಬ್ಲೌಸ್ ಪೀಸ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ನಾವು ಮೊದಲು ಕೆಳಗಡೆಯಿಂದ ಸೂಜಿನ ಎಳ್ಕೋಬೇಕು ಆ ಥರ. ಆಮೇಲೆ ರಿಂಗ್ ಬೀಡನ್ನ ತೊಗೊಂಬಿಟ್ಟು ಆ ಥರ ಹಾಕ್ಕೋಬೇಕು, ಮೇಲ್ಗಡೆಯಿಂದ ಹಾಕಬೇಕು. ಕೆಲವೊಬ್ಬರು ಕೆಳಗಡೆಯಿಂದನೂ ಹಾಕೋತಾರೆ. ಕೆಳಗಡೆಯಿಂದ ಹಾಕಿದರೆ ನಮಗೆಲ್ಲ ಅಷ್ಟೊಂದು ಗ್ರಿಪ್ ಸಿಗಲ್ಲ. ಅಂದರೆ ಸೂಜಿ ಕೆಳಗಡೆಯಿಂದ ನಾವು ಮೇಲೆ ಪೋಣಿಸ್ಕೋಬೇಕಾದ್ರೇ ಆ ಬೀಡನ್ನ ಹಾಕ್ಬಿಟ್ಟು ಮೇಲೆ ತೊಗೋತಾರೆ. ನನಗೆ ಆ ಥರ ಬರಲ್ಲ. ಸೊ ನಾನು ಫಸ್ಟ್ ಸೂಜಿನ ಬಟ್ಟೆ ಒಳಗಡೆ ತೂರಿಸ್ಕೊಂಡು ಮೇಲೆ ಆ ಬೀಡ್ಸ್ನ ಹಾಕ್ತೀನಿ. ಸ್ವಲ್ಪ ನಮಗೆ ಹಿಡ್ಕೊಳ್ಳೋಕ್ಕೂ ಗ್ರಿಪ್ ಇರುತ್ತೆ ನೋಡಿ. 65 ತೊಗೊಳ್ಳಿ ನೋಡಿ, ಯಾಕಂದರೆ ಕಷ್ಟ ಆಗಿಬಿಡುತ್ತೆ ನೋಡಿ. ಆ ಥರ ಎಳ್ಕೊಂಬಿಟ್ಟು ಎಲ್ಲನ ಸಮನಾಗಿ ಮಾಡ್ಕೋಬೇಕು. ಆಮೇಲೆ ಮೇಲೆ ಒಂಚೂರು ಅದನ್ನು ಹಿಂಗೆ ಒತ್ತಿ ಇಟ್ಕೋಬೇಕು. ಯಾಕಂದರೆ ನಾವು ಮುಂದೆ ಈ ಥರ ಟೈಟಾಗಿ ಎಳ್ಕೊಂಬಿಟ್ರೆ ಮುಂದೆ ಬಾಗ್ಬಿಡುತ್ತೆ ಅದು. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಮಲಗಿಸ್ಬೇಕು, ಅದನ್ನು ಬೀಡನ್ನ ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಬಿಟ್ಟು ನಾವು ಝರಿ ಥ್ರೆಡ್ಡಿಂದ ಕಟ್ಟಬೇಕು ನೋಡಿ. ನಾವು ಅದು ಝರಿ ಥ್ರೆಡ್ನ ಸುತ್ತಬೇಕಾದ್ರೂ ಫ್ರೆಂಡ್ಸ್ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಸುತ್ಕೊಂಡು ಬರಬೇಕು. ಮಧ್ಯದಲ್ಲಿ ಪ್ಲೇಸ್ ಬಂದುಬಿಟ್ರೆ ಅದು ಬ್ಲೂ ಥ್ರೆಡ್ಸ್ ಎಲ್ಲ ಕಾಣ್ತಾ ಇರುತ್ತೆ, ಆವಾಗ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಆ ಥರ ರೌಂಡಾಗಿ ನೀಟಾಗಿ ಒಂದ್ರ ಪಕ್ಕದಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ರೌಂಡ್ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವುದೇ ಕೆಲಸ ಮಾಡಲಿ ನೀಟಾಗಿರಬೇಕು ಫ್ರೆಂಡ್ಸ್ ನೋಡಿ. ಆಮೇಲೆ ಹಿಂದ್ಗಡೆ ದಾರ ನಾಟ್ ಹಾಕೋದು ನೋಡಿ. ನಾವು ನಾಟು ಹಾಕ್ಕೋಬೋದು ಅದಕ್ಕಿಂತ ಸುಲಭವಾಗಿ. ಅಂದರೆ ನೋಡಿ, ಆ ಥರ ದಾರದೊಳಗಡೆಯಿಂದ ಹಿಂಗೆ ತೂರಿಸ್ಬಿಟ್ಟು ಎಳ್ಕೊಂಬಿಟ್ರೆ ಆಗೋಯ್ತು. ಅದು ಅಲ್ಲಿಗೆ ನಾಟ್ ಬಂದುಬಿಡುತ್ತೆ. ನಾವು ಮತ್ತೆ ಅದಕ್ಕೆ ಗಂಟು ಹಾಕೋದೆಲ್ಲ ಏನು ಅವಸರ ಇರೋದಿಲ್ಲ ಅಷ್ಟೇ. ಆಮೇಲೆ ಆ ಥ್ರೆಡ್ಸ್ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೋಡಿಬಿಟ್ಟು ಅದ್ರ ಸರಿಗೆ ಈ ಝರಿ ಥ್ರೆಡ್ನು ಕಟ್ ಮಾಡ್ಕೋಬೇಕು. ಲೆಂತ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟು. ಜಾಸ್ತಿ ಉದ್ದ ಅಂತೂ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಉದ್ದ ಇದ್ದರೆ ಬೇಬಿ ಕುಚ್ಚು ಬಂದು ಬೇಬಿ ಥರನೇ ಇರಬೇಕು. ಜಾಸ್ತಿ ಉದ್ದ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಈ ಥರ ಇಷ್ಟು ಬಿಡ್ತೀನಿ ನಾನು.
ಕೆಲವರು ಕಸ್ಟಮರ್ಸು ಇರ್ತಾರೆ, ಜಾಸ್ತಿ ಉದ್ದ ಕೇಳೋರು ಇರ್ತಾರೆ, ಇನ್ನು ಕೆಲವರು ಚಿಕ್ಕದಾಗಿ ಕೇಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿನೇ ಕೇಳ್ತಾರೆ. ಆಮೇಲೆ ಮೀಡಿಯಮ್ ಕೇಳ್ತಾರೆ. ತುಂಬ ಸ್ಮಾಲ್ ಕೇಳೋದು ಕಷ್ಟನೇ, ಯಾರೂ ಕೇಳಲ್ಲ ಆ ಥರ ತುಂಬ ಚಿಕ್ಕದಾಗಿ. ಮೆಜರ್ಮೆಂಟು ಹೇಳಿದ್ದೆ ಅಲ್ವಾ, ನೀವು ಟೇಪಿಂದ ಆದರೂ ಹಾಕ್ಕೋಬೋದು, ಇಲ್ಲ ನಿಮ್ಮ ತಂಬು ಎಷ್ಟಿರುತ್ತೆ ಅಷ್ಟಾದರೂ ತೊಗೋಬೋದು. ಬಟ್ ಕೇರ್ಫುಲ್ಲಾಗಿ ನಾವು ಎಲ್ಲೇ ಮೆಜರ್ಮೆಂಟ್ನಲ್ಲೂ ಎಲ್ಲೂ ಮಿಸ್ ಆಗಬಾರ್ದು. ನಾವಿವಾಗ ಯಾವುದಾದ್ರೂ ಟ್ರೈ ಮಾಡೋಕ್ಕೆ ಅಂತ ಯಾವುದಾದ್ರೂ ಬಟ್ಟೆಗೆ ಆಗಬೇಕಾದ್ರೆ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಫ್ರೆಂಡ್ಸ್. ಆಮೇಲೆ ನಾವು ಸೀರೆಗೆ ಆಗಬೇಕಾದ್ರೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂದರೆ ಅಲ್ಲಿ ನಮಗೆ ಆಪ್ಷನ್ ಇರುತ್ತೆ ಬಿಚ್ಚಿಬಿಟ್ಟು ಮತ್ತೆ ಹಾಕೋಕ್ಕೆ, ಬಟ್ ಅದು ಡಬಲ್ ಕೆಲಸ ಆಗಿಬಿಡುತ್ತಲ್ವ, ಹಾಕೋದು ಬಿಚ್ಚೋದು ಎಲ್ಲ. ಸುಮ್ಮನೆ ಅದಕ್ಕೆ ನಾವು ಮೊದಲೇ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಸರಿಯಾಗಿ ನೋಡ್ಕೊಂಡು ಹಾಕಿಬಿಟ್ರೆ ನಮಗೆ ಮತ್ತೆ ಕಟ್ ಮಾಡಿ ಅದೆಲ್ಲ ಅವಸರನೇ ಇರೋದಿಲ್ಲ. ನೋಡಿ ಇವಾಗ ಎರಡನೇ ತೋರಿಸ್ತಾ ಇದೆ. ಹಿಂದ್ಗಡೆ ಆ ಥರ ನೀವು ಪ್ರತಿ ಸತಿನೂ ಝರಿ ಥ್ರೆಡ್ಗೆ ನಾಟ್ ಹಾಕ್ಕೋಬೇಕು ಅಂತ ಏನಿಲ್ಲ. ಹಿಂದ್ಗಡೆ ಆ ಥರ ನೋಡಿ ಸ್ವಲ್ಪ ಬಿಟ್ಕೊಂಡ್ಬಿಟ್ಟು ಅದನ್ನು ಥ್ರೆಡ್ ಜೊತೆಗೇ ಹಿಡ್ಕೊಂಡು ಆಮೇಲೆ ನಾವು ಸುತ್ಕೊಂಡ್ಬಿಟ್ರೆ ಆಗೋಯಿತು. ಸ್ಟಾರ್ಟಿಂಗಲ್ಲಿ ನಾನು ಅಷ್ಟೇ ಫ್ರೆಂಡ್ಸ್, ಪ್ರತಿ ಸತಿನೂ ನಾಟ್ ಹಾಕ್ಕೊಂಡೆ ಈ ಥರ ಸ್ಟಿಚ್ ಮಾಡ್ತಾಯಿದ್ದೆ ಝರಿ ಥ್ರೆಡ್ಡಿಂದ. ಆಮೇಲೆ ಅದು ನನಗೆ ಅಭ್ಯಾಸ ಆಯಿತು. ನಿಮಗೂ ಹಾಗೆ ಅಭ್ಯಾಸ ಆಗಿಬಿಡುತ್ತೆ ಅದು ಅಷ್ಟೇ. ನಾವು ಅದು ಹಿಂದ್ಗಡೆ ಟೈಟಾಗಿ ಹಿಡ್ಕೊಂಡ್ಬಿಟ್ರೆ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ ಅದಕ್ಕೆ. ನೋಡಿ ಮತ್ತು ಇವಾಗ ಸುತ್ಕೊಂಡಿದ್ದಾಗಿದ್ದ ತಕ್ಷಣ ಹಿಂದ್ಗಡೆ ಝರಿ ಥ್ರೆಡ್ ಒಳಗಡೆಯಿಂದ ಸೂಜಿನ ಈ ಕಡೆ ತೊಗೊಂಬಂದು ಎಳ್ಕೊಂಡ್ಬಿಟ್ರೆ ಆಗೋಯಿತು. ಇಷ್ಟೇ. ಆಮೇಲೆ ಇವಾಗ ನಾವು ಫಸ್ಟಲ್ಲಿ ಎಷ್ಟು ಕಟ್ ಮಾಡಿದ್ದೀವೋ ಅದರದ್ದು ಅಳತೆ ಪ್ರಕಾರನೇ ನಾವೆಲ್ಲನೂ ಕಟ್ ಮಾಡ್ಕೊಂಡೇ ಹೋಗಬೇಕು. ಆಮೇಲೆ ಕಟ್ ಮಾಡಬೇಕಾದ್ರೆ ಫ್ರೆಂಡ್ಸ್ ನೀಟಾಗಿ ನೀವು ಮೊದಲಿಂದ ಸ್ಟಾರ್ಟಿಂಗ್ ಕುಚ್ಚನ್ನ ಎಷ್ಟು ಕಟ್ ಮಾಡಿರ್ತೀರೋ ಕೊನೆವರೆಗೂ ಅದೇ ಮೆಜರ್ಮೆಂಟಲ್ಲೇ ಇರಬೇಕು. ಆಮೇಲೆ ಮಧ್ಯದಲ್ಲಿ ಇವಾಗ ಸ್ವಲ್ಪ ಬೇಕಿದ್ದರೆ ನೀವು ಜಾಸ್ತಿನೇ ಬಿಟ್ಕೋಬೋದು. ಒಂಚೂರು ಎಲ್ಲಾದರೂ ಹೆಚ್ಚು ಆದರೆ ನಾವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ಫುಲ್ಲಾಗಿ ಕುಚ್ಚನ್ನೇ ಬಿಚ್ಚಬೇಕಾಗುತ್ತೆ. ಬಿಚ್ಚಿ ಮತ್ತೆ ಹೊಸದಾಗಿ ಆಗಬೇಕಾಗುತ್ತೆ. ಸುಮ್ಮನೆ ಯಾಕೆ ತೊಂದರೆ ಅಂತ ಹೇಳ್ಬಿಟ್ಟು ಒಂಚೂರು ಹೆಚ್ಚಿಗೆ ಬಿಟ್ಕೊಳ್ಳಿ, ಬಟ್ ಕಡಿಮೆ ಮಾತ್ರ ಬಿಟ್ಕೋಬೇಡಿ. ನೋಡಿ ಇವಾಗ ಈ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. 3 ಕುಚ್ಚು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇವಾಗ ಕೊನೆಯದಿದೆ ಎಷ್ಟು ಟೈಟಾಗಿ, ಯಾಕೆ ನಾನು ಹೇಳಿದ್ದೆ ಅಲ್ವಾ ಆಗಾಗಲೇ ಒಂದೊಂದಕ್ಕೆ ಹೋಲ್ ಚಿಕ್ಕದಾಗಿ ಬಂದಿರುತ್ತೆ, ಒಂದೊಂದಕ್ಕೆ ನಾರ್ಮಲ್ ಇರುತ್ತೆ. ಚಿಕ್ಕದಾಗಿರೋದಕ್ಕೆ ನೋಡಿ ಎಷ್ಟು ಕಷ್ಟಪಡಬೇಕಾಗುತ್ತೆ. ನೋಡಿ ಆ ಥರ ಹೇಳ್ಕೊಬೇಕಾದ್ರೆ ಹಿಂದ್ಗಡೆ ಥ್ರೆಡ್ಡೆಲ್ಲ ಫುಲ್ ಬಂದುಬಿಡುತ್ತೆ ಮೇಲೆ. ನಾನು ಸ್ವಲ್ಪನೇ ಇದಕ್ಕೆ ದಾರ ಥ್ರೆಡ್ ತೊಗೊಂಡಿದ್ದು ಫ್ರೆಂಡ್ಸ್, ಯಾಕಂದರೆ ತೋರ್ಸೋಕ್ಕಂತ ನಾನು ಸ್ವಲ್ಪ ತೊಗೊಂಡಿದ್ದು. ಆಮೇಲೆ ನೀವು ಸೀರೆ ಕುಚ್ಚಿಗೆ ಹಾಕಬೇಕಾದ್ರೆ ಜಿಗ್ಜಾಗ್ ಎಲ್ಲಿರುತ್ತಲ್ವ ಅದ್ರ ಮೇಲ್ಗಡೆಯಿಂದನೇ ತೊಗೊಳ್ಳಿ. ಪೂರ್ತಿ ಅಂದರೆ ಹಂಚುವ ಅದಕ್ಕೆ ಏನು ಹೇಳಬೇಕು, ಪೂರ್ತಿ ಮೇಲೆ ತೊಗೋಬೇಡಿ, ಆ ಜಿಗ್ಜಾಗ್ ಪಕ್ಕದಲ್ಲೇ ತೊಗೊಳ್ಳಿ, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಅಲ್ವಾ ಫ್ರೆಂಡ್ಸ್. ಬಟ್ ತುಂಬ ಈಸಿನೇ ಇದು. ಈಸಿ ಅಂತ ಅಂದ್ಬಿಟ್ಟು ನಮಗೆ ಯಾವುದೇ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ನಾವು ಮಾಡೋಕ್ಕಾಗಲ್ಲ. ಯಾವುದೇ ಕೆಲಸಕ್ಕಾದ್ರೂ ನಮಗೆ ಒಂದು ಐಡಿಯಾ ಅನ್ನೋದು ಇರಬೇಕು, ಅದ್ರ ಬಗ್ಗೆ ಸ್ವಲ್ಪನಾದರೂ ನಮಗೆ ತಿಳುವಳಿಕೆ ಇರಬೇಕು. ಸೊ ಹಾಗಾಗಿ ಯಾರು ಮನೇಲಿ ಕೂತ್ಕೊಂಡು ನೋಡೋರೆಲ್ಲ ಕಲ್ತ್ಕೋಬೋದು ಇದಕ್ಕೇನು ನಾವೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಿಲ್ಲ. ನಮ್ಮ ಸೀರೆಗಳಿಗೆ ನಾವು ಹಾಕ್ಕೊಂಡು ಕಲ್ತ್ಕೋಬೋದು. ಏನಂದರೆ ಥ್ರೆಡ್ಸ್ಗೆ ಡಬಲ್ ಕಲರ್ ತೊಗೊಂಡ್ರೆ 50 ರೂಪಾಯಿ ಥ್ರೆಡ್ಸ್ಗಾಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ 25 ರೂಪಾಯಿ, ಬೇರೆ ಕಡೆ 20 ರೂಪಾಯಿ, ಇನ್ನೂ ಕಡಿಮೆ ಇರುತ್ತೆ. ನೋಡಿ ಈ ಥರ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ನಾವು ಕಲ್ತ್ಕೊಳ್ಳೋದಷ್ಟೇ. ಮನೇಲಿ ಸುಮ್ಮನೆ TV ಅದು ಇದು ನೋಡ್ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಕಲ್ತ್ಕೋಬೋದು. ಆಮೇಲೆ ಬೇರೆಯವ್ರಿಗೂ ಹಾಕ್ಬಿಡೋದು, ಹಾಗೆ ನಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.